ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟ್ರೇಷನ್ ಬೆಂಗಳೂರು, ತಾಲೂಕು ಘಟಕ ಚಿಕ್ಕಮಗಳೂರು. ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶಿಕ್ಷಕರಿಗೆ ಆದಾಯ ತೆರಿಗೆ ಮರುಪಾವತಿ ಅರ್ಜಿ ಭರ್ತಿ ಮಾಡಿಕೊಡಲಾಗುವುದು. ಇದು ರಾಜ್ಯಕ್ಕೆ ಮಾದರಿಯಾದ ಕಾರ್ಯ. 2021-22ನೇ ಸಾಲಿನ ಆದಾಯ ತೆರಿಗೆ ಮರುಪಾವತಿಗೆ ಅರ್ಜಿ ಸಲ್ಲಿಸಲು ಗೂಗಲ್ ಫಾರ್ಮ್ ಅನ್ನು ಬಿಡಲಾಗಿದೆ. ಈ ಗೂಗಲ್ ಫಾರ್ಮ್ ಅನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸಲಾಗಿದೆ. ಆ ಗೂಗಲ್ ಫಾರ್ಮ್ ಅನ್ನು ಭರ್ತಿ ಮಾಡುವ ವಿಧಾನವನ್ನು ತಿಳಿಸಿಕೊಡಲಾಗುವುದು. ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಬಂದರೆ ಈಗಾಗಲೇ ಬಿಟ್ಟಿರುವಂತಹ ಗೂಗಲ್ ಫಾರ್ಮನ್ನು PDF ಕಾಣಿಸುತ್ತೆ. ಆ PDF ಮೇಲೆ ಒತ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಚಿಕ್ಕಮಗಳೂರು ಅಂತ ಇದೆ. ಇಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವಂತಹ 27 ಕ್ಲಸ್ಟರ್ಗಳ ಹೆಸರುಗಳನ್ನು ನೋಡಬಹುದು. ನಿಮ್ಮ ಕ್ಲಸ್ಟರ್ನ ಹೆಸರಿನ ಎದುರಿಗೆ ಕ್ಲಿಕ್ ಹಿಯರ್ ಅಂತ ಇದೆ. ನಿಮ್ಮ ಕ್ಲಸ್ಟರ್ ಯಾವುದಾಗಿರುತ್ತೋ ಆ ಕ್ಲಸ್ಟರ್ನ ಎದುರಿಗೆ ಕ್ಲಿಕ್ ಹಿಯರ್ ಅಂತಿದೆ, ಅಲ್ಲಿ ಒತ್ತಿದಾಗ ಈ ರೀತಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಗೂಗಲ್ ಫಾರ್ಮ್ ಒಳಗೆ ಬಂದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕಮಗಳೂರು ತಾಲೂಕು ಅಂತ ನಿಮಗೊಂದು ದೊಡ್ಡದಾಗಿ ಹೆಸರು ಕಾಣುತ್ತೆ. ಅದಾದ್ರ ಕೆಳಗೆ 2021-22ನೇ ಸಾಲಿನ ತೆರಿಗೆ ಪಾವತಿಸಲು ಮಾಹಿತಿ ಅಂತಿದೆ. ಹಾಗೆ ಕೆಳಗೆ ಬಂದರೆ ಮೇಲ್ ID ಕೇಳ್ತಾ ಇದೆ. ನೀವು ನಿಮ್ಮ ಮೇಲ್ ಐಡಿಯನ್ನು ಬರೆಯಿರಿ. ಅದಾದಮೇಲೆ ಶಿಕ್ಷಕರ ಹೆಸರನ್ನು ಬರೆಯಿರಿ, ನಿಮ್ಮ ತಂದೆಯ ಹೆಸರನ್ನು ಬರೆಯಿರಿ. ಅದಾದಮೇಲೆ ಜನ್ಮ ದಿನಾಂಕವನ್ನು ಬರೆಯಿರಿ. ನೀವು ಕೆಲಸ ಮಾಡುತ್ತಿರುವಂಥ ಶಾಲೆ ಹೆಸರನ್ನು ಬರೆಯಿರಿ. ಹಾಗೆ ಕ್ಲಸ್ಟರ್ನ ಹೆಸರು ಬರೆಯಿರಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಬರೆಯಿರಿ. ಅದಾದಮೇಲೆ ಪಾನ್ ಸಂಖ್ಯೆ ಇದೆ, ಪಾನ್ ಸಂಖ್ಯೆಯನ್ನು ಬರೆಯಿರಿ. ನೀವು HRMSಗೆ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಬರೆಯಿರಿ. ಹಾಗೆ ಅದ್ರ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಮೂಲ ವೇತನ ಮಾರ್ಚ್ 2021ರಲ್ಲಿ ಇದ್ದಂತೆ ಅಂತ ಕೇಳಿದ್ದಾರೆ. ಮಾರ್ಚ್ 2021ರಲ್ಲಿ ಇದ್ದಂತೆ ನಿಮ್ಮ ಮೂಲ ವೇತನವನ್ನು ಇಲ್ಲಿ ಬರೀಬೇಕಾಗತ್ತೆ. ಅದಾದಮೇಲೆ ವಾರ್ಷಿಕ ವೇತನ ಬಡ್ತಿ ಅಂತ ಇದೆ. ವಾರ್ಷಿಕ ವೇತನ ಬಡ್ತಿ ಅಂತ ಹೋದಾಗ ನೀವು ಜನವರಿಗೆ ವಾರ್ಷಿಕ ವೇತನ ಬಡ್ತಿ ಇದ್ದರೆ ಜನವರಿಗೆ ಒತ್ತಿ, ಜುಲೈಗೆ ವಾರ್ಷಿಕ ವೇತನ ಇದ್ದರೆ ಜುಲೈಗೆ ಒತ್ತಿ. ಅದಾದಮೇಲೆ 2021ರಲ್ಲಿ ಕಾಲಮಿತಿ ಬಡ್ತಿಯನ್ನು ಪಡೆದಿರುವ ವಿವರ ಅಂತಿದೆ. ನಾನು ಯಾವುದೇ ಕಾಲಮಿತಿಯನ್ನು ಪಡೆದಿಲ್ಲ, ಹಾಗಾಗಿ ನೋ ಅಂತ ಒತ್ತುತ್ತಾ ಇದ್ದೀನಿ. ನೀವೇನಾದರೂ 10, 15, 20, 25, 30 ವರ್ಷದ ಕಾಲಮಿತಿಯನ್ನು ಪಡೆದಿದ್ರೆ ಅದನ್ನು ಅದ್ರ ಮೇಲೆ ಒತ್ತಿ. ಅದಾದಮೇಲೆ ಕಾಲಮಿತಿ ಪಡೆದ ತಿಂಗಳು ಅಂತಿರುತ್ತೆ, ತಿಂಗಳನ್ನು ಬರಿಬೇಕಾಗತ್ತೆ. ನಾನು ಯಾವುದೇ ಕಾಲಮಿತಿಯನ್ನು ಪಡೆದಿಲ್ಲ, ಹಾಗಾಗಿ ನೋ ಅಂತೇಳಿ ಬರೆದಿದ್ದೀನಿ. ವಿಶೇಷ ಭತ್ಯೆ ಇದ್ದರೆ ಮಾಹಿತಿ ಅಂತಿದೆ. PP, SFN, ಅದರ್ಸ್ ಅಂತಿದೆ. ಯಾವುದಾದ್ರು ವಿಶೇಷ ಭತ್ಯೆಯನ್ನು ಪಡೆದಿದ್ರೆ ಅದನ್ನು ನೀವು ಆಯ್ಕೆ ಮಾಡಿ, ಯಾವುದೂ ಇಲ್ಲಾಂದರೆ ಹಾಗೆ ಬಿಡಬಹುದು. ವಿಶೇಷ ಭತ್ಯೆ ಇದ್ದರೆ ಮಾಸಿಕ ರು ಅಂತ ಇದೆ. ಮಾಸಿಕ ಎಷ್ಟು ಹಣವನ್ನು ನೀವು ಪಡೆದಿದ್ದೀರಿ ಅನ್ನೋದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. ಹಾಗೆ ಅಂಗವಿಕಲತೆ ಭತ್ಯೆ ಪಡೆದಿದ್ದರೆ ಮಾಸಿಕ ರು ಅಂತಿದೆ. ಎಷ್ಟು ಇನ್ಕ್ರಿಮೆಂಟ್ ಹೆಚ್ಚಾಗಿದೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಅದರ್ಸ್ ಅಂತ ಇದೆ ನೆಕ್ಸ್ಟ್ ಪ್ರಶ್ನೆ. ಈ ಅದರ್ಸಲ್ಲಿ ಯಾವ್ದಾದ್ರು ವಿಶೇಷವಾದ ಭತ್ಯೆಯನ್ನು ಪಡಿತಾ ಇದ್ರೆ ಅಲ್ಲಿ ನಮೂದು ಮಾಡಬೇಕಾಗತ್ತೆ. ನಾನು ಯಾವುದೇ ವಿಶೇಷವಾದಂತಹ ಭತ್ಯೆಯನ್ನು ಇಲ್ದಲೇ ಇರೋದ್ರಿಂದ ನಾನು ಎಲ್ಲ ಕಡೆ ನೋ ಅನ್ನೋದನ್ನ ಆಪ್ಷನನ್ನು ಬರೆದಿದ್ದೀನಿ. ಕಡಿತಗಳ ಮಾಹಿತಿ ಬಗ್ಗೆ ಬರೋಣ. ಈಗ ನೀವು ನಿಮ್ಮ ಮೊದಲ KGD ನಂಬರನ್ನು ಇಲ್ಲಿ ಬರಿಬೇಕಾಗತ್ತೆ. ಫಸ್ಟ್ KGD ಬಾಂಡ್ ಸಂಖ್ಯೆ ಅಂತ ಇದೆ, ಅಲ್ಲಿ ಬರೀರಿ. ಹಾಗೆಯೇ ಮುಂದಿನ ಪ್ರಶ್ನೆ 2021ರ ಮಾರ್ಚ್ ತಿಂಗಳಲ್ಲಿ ಇದ್ದಂತೆ, ಅಂದರೆ 2021 ಮಾರ್ಚ್ರಲ್ಲಿ ಇದ್ದಂತೆ KGD ಮಾಸಿಕ ಪ್ರೀಮಿಯಂ ಎಲ್ಲ ಬಾಂಡ್ಗಳು ಸೇರಿ ಎಷ್ಟಿದೆ ಅನ್ನೋದನ್ನು ನಮೂದು ಮಾಡಬೇಕಾಗತ್ತೆ. ನಾನು 3,500 ಅನ್ನೋದನ್ನು ಬರೆದಿದ್ದೀನಿ. 2021ರಲ್ಲಿ ಹೊಸ KGD ಪ್ರಾರಂಭವಾಗಿದ್ದರೆ ತಿಂಗಳು ಅಂತ ಇದೆ. ಯಾವ್ದಾದ್ರು ಹೊಸ ಬಾಂಡನ್ನು ನೀವು ಮಾಡಿಸಿದ್ದಾದರೆ ಯಾವ ತಿಂಗಳಲ್ಲಿ ಮಾಡಿಸಿದಿರಿ ಅನ್ನೋದನ್ನು ತಿಂಗಳನ್ನ ಹೆಸರನ್ನು ಬರಿಬೇಕಾಗತ್ತೆ. ನಾನು ಯಾವುದೇ ಹೊಸ KGD ಮಾಡಿಸಿಲ್ಲ, ಹಾಗಾಗಿ ನೋ ಅನ್ನೋದನ್ನು ಬರೆದಿದ್ದೀನಿ. 2021ರಲ್ಲಿ ಹೊಸ KGD ಪ್ರಾರಂಭವಾಗಿದ್ದರೆ ಪ್ರೀಮಿಯಂ ಅಂತಿದೆ. ಎಷ್ಟು ಹಣಕ್ಕೆ ನೀವು ಮಾಡಿಸಿದಿರಿ KGD ಬಾಂಡ್ ಅನ್ನೋದನ್ನು ಹಣವನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. 2021ರಲ್ಲಿ KGD ಸ್ಥಗಿತಗೊಂಡಿದ್ದರೆ ತಿಂಗಳು ಅಂತಿದೆ. ಸರ್ವಿಸ್ ಸೀನಿಯರ್ಸ್ ಆಗಿದ್ದವರು 55 ವರ್ಷ ಆಗಿದ್ದರೆ ಅವರು KGD ಸ್ಥಗಿತ ಆಗುತ್ತೆ. ಯಾವ ತಿಂಗಳಲ್ಲಿ ಸ್ಥಗಿತ ಆಗಿದೆ ಅನ್ನೋದನ್ನು ತಿಂಗಳ ಹೆಸರನ್ನು ಬರಿಬೇಕಾಗತ್ತೆ.
ಪ್ರಸ್ತುತ KGID ಪ್ರೀಮಿಯಂ ಅಂತಿದೆ. ಎಲ್ಲ ಬಾಂಡ್ಗಳು ಸೇರಿ ಎಷ್ಟು KGIDಗೆ ಹಣ ಕಟ್ಟಾಗ್ತಿದೆ ಅನ್ನೋದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ, 2021ರಲ್ಲಿ ಮಾರ್ಚ್ನಲ್ಲಿ ಇದ್ದಂತೆ GPF ಪ್ರೀಮಿಯಂ ಅಂತಿದೆ. ಮಾರ್ಚ್ 21ರಲ್ಲಿ 2021 ಮಾರ್ಚ್ರಲ್ಲಿ ಇದ್ದಂತೆ GPF ಪ್ರೀಮಿಯಂ ಅಂತಿದೆ. ಅಲ್ಲಿ ಅವಾಗ ಎಷ್ಟು ಕಟ್ಟಾಗ್ತಿದೆ ಅನ್ನೋದನ್ನು ನೀವು ತೋರಿಸ್ಬೇಕಾಗತ್ತೆ. 2021ರಲ್ಲಿ GPF ಪ್ರೀಮಿಯಂ ಹೆಚ್ಚು ಕಡಿಮೆ ಆಗಿದ್ದರೆ ತಿಂಗಳು ಅಂತಿದೆ. ನೀವು ಸಪೋಸ್ ಜೂನ್ ತಿಂಗಳವರೆಗೆ 5,000 ಕಟ್ ಮಾಡಿ ಜುಲೈಯಿಂದ ಅದನ್ನು 8,000ಕ್ಕೆ ಮಾಡಿದ್ದೀರಿ ಅನ್ನೋದಾದರೆ ಇಲ್ಲಿ ನೀವು ತಿಂಗಳ ಹೆಸರನ್ನ ಬರಿಬೇಕಾಗತ್ತೆ, ಜುಲೈ ಅಂತೇಳ್ಬಿಟ್ಟು. ಮುಂದಿನ ಪ್ರಶ್ನೆಗೆ ಹೋಗೋಣ. 2021ರಲ್ಲಿ GPF ಪ್ರೀಮಿಯಂ ಹೆಚ್ಚು ಕಡಿಮೆ ಆಗಿದ್ದರೆ ಮಾಸಿಕ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಈಗ ಮೊದಲು ನೀವು 5,000 ಮಾಡಿಸಿದ್ರಿ, ಆಮೇಲೆ ನೀವೇನು ಮಾಡಿದ್ರಿ, ಇಲ್ಲಿ 8,000 ಮಾಡಿಸಿದ್ರಿ, 3,000 ಹೆಚ್ಚಾಗಿದೆ ಅಂತ ಅಂದ್ಕೊಳ್ಳೋಣ. ಆವಾಗ ನೀವು ಇಲ್ಲಿ 3,000 ಅನ್ನೋದನ್ನು ಬರಿಬೇಕಾಗುತ್ತೆ. ವ್ಯತ್ಯಾಸ ಎಷ್ಟಾಯಿತು, 3,000 ಅಂತ ಬರಿಬೇಕಾಗುತ್ತೆ. ನಾನು ಯಾವುದೂ ಕೂಡ ಹೊಸ GPF ಅನ್ನು ಹೆಚ್ಚು ಮಾಡಿಸ್ದಲೇ ಇರೋದ್ರಿಂದ ನೋ ಅನ್ನೋದನ್ನು ಬರೆದಿದ್ದೀನಿ. ಅವೆರಡು ಸೇರಿ ಪ್ರಸ್ತುತ ಎಷ್ಟು ಇದೆ ಅನ್ನೋದನ್ನು, GPF ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನು ಬರಿಬೇಕಾಗತ್ತೆ. ಅದನ್ನು ಪ್ರಸ್ತುತವಾಗಿರುವಂಥದ್ದು 2021 ಮಾರ್ಚ್ ತಿಂಗಳಲ್ಲಿ ಇದ್ದಂತೆ LIC ಪ್ರೀಮಿಯಂ ಎಷ್ಟಿದೆ, ಎಲ್ಲ ಬಾಂಡ್ಗಳು ಸೇರಿ ಎಷ್ಟಿದೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. 2021ರಲ್ಲಿ ಹೊಸ LIC ಪ್ರಾರಂಭವಾಗಿದ್ದರೆ ತಿಂಗಳನ್ನು ತೋರಿಸ್ಬೇಕಾಗತ್ತೆ. ಹೊಸ ಬಾಂಡ್ ಯಾವ್ದಾದ್ರು ಮಾಡಿಸಿದ್ರೆ ಯಾವ ತಿಂಗಳಲ್ಲಿ ಮಾಡಿಸಿದ್ರಿ ಅನ್ನೋದನ್ನು ಇಲ್ಲಿ ನಮೂದಿಸಿ. 2021ರಲ್ಲಿ ಹೊಸ LIC ಪ್ರಾರಂಭವಾಗಿದ್ದರೆ ಪ್ರೀಮಿಯಂ ಅಂತ ಇದೆ. ಇಲ್ಲಿ ನೀವು ತಿಂಗಳ ಹೆಸರನ್ನು ಬರೆದ್ರೆ ಇಲ್ಲಿ ಪ್ರೀಮಿಯಂ ಅನ್ನು ಬರಿತಾ ಇದ್ದೀರಿ. ಅಂದರೆ ಎಷ್ಟು ಹಣ ನೀವು ಕಟ್ ಮಾಡಿಸ್ತಾ ಇದ್ದೀರಿ ಹೊಸ ಬಾಂಡ್ ಮಾಡಿಸಿದ್ರಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರಿ. 2021ರಲ್ಲಿ LIC ಸ್ಥಗಿತಗೊಂಡಿದ್ದರೆ ತಿಂಗಳು ಅಂತಿದೆ. ತಿಂಗಳನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. LIC ಮೆಚುರಿಟಿ ಆಗಿರ್ಬೋದು LIC ಬಾಂಡ್, ಅವಾಗ ಅದು ಸ್ಥಗಿತ ಆಗಿರುತ್ತೆ. ಯಾವ ತಿಂಗಳಲ್ಲಿ ಸ್ಥಗಿತ ಆಗಿದೆ ನಾನು ತೋರಿಸ್ಬೇಕಾಗತ್ತೆ. ನಂದು ಯಾವುದೂ ಇಲ್ದರಿಂದ ನೋ ಅನ್ನೋ ಆಪ್ಷನನ್ನು ನಾನು ತುಂಬಿದ್ದೀನಿ. 2021ರಲ್ಲಿ LIC ಸ್ಥಗಿತವಾಗಿದ್ದರೆ ಪ್ರೀಮಿಯಂ ಅಂತಿದೆ. ಮೇಲೆ ತಿಂಗಳನ್ನು ತೋರಿಸಿದ್ರೆ ಇಲ್ಲಿ ಪ್ರೀಮಿಯಂ ಅಂತ ತೋರಿಸ್ತಾ ಇದ್ದೀರಿ. ಎಷ್ಟು ಹಣ ಕಟಾವಾಗೋದು ನಿಂತಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀರಿ. ನಂದು ಯಾವುದೂ ಇಲ್ಲ, ಹಾಗಾಗಿ ನೋ ಅಂತ ಇದೆ. ಪ್ರಸ್ತುತ LIC ಮಾಸಿಕ ಪ್ರೀಮಿಯಂ ಎಲ್ಲ ಬಾಂಡ್ಗಳು ಸೇರಿ ಎಷ್ಟಿದೆ ಅನ್ನೋದನ್ನು, ಪ್ರಸ್ತುತವಾಗಿ ಎಷ್ಟಿದೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಅದಾದ ಮೇಲೆ ಮುಂದಿನ ಪ್ರಶ್ನೆ, ನೇರವಾಗಿ ಕಟ್ಟುವ LIC ಅಥವಾ ಯಾವುದಾದರೂ ಪಾಲಿಸಿಗಳಿದ್ದರೆ ಅದರ ಹೆಸರು ಅಂತಿದೆ. ಯಾವುದಾದ್ರು ನೀವು ಬೈ ಹ್ಯಾಂಡ್ ಕಟ್ತಾ ಇರುವಂತಹ ಪಾಲಿಸಿಗಳು ಯಾವುದಾದ್ರೂ ಇದ್ದರೆ ಯಾವ ಬಾಂಡನ್ನು ಮಾಡಿಸಿದ್ರಿ ಅನ್ನೋದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. ನೇರವಾಗಿ ಕಟ್ಟುವ LIC ಅಥವಾ ಯಾವುದಾದ್ರು ಪಾಲಿಸಿಗಳಿದ್ದರ ಪ್ರೀಮಿಯಂ ಹಣ ಎಷ್ಟಿದೆ ಅನ್ನೋದನ್ನು ನೀವು ತೋರಿಸ್ಬೇಕಾಗತ್ತೆ. ನಾನು ಯಾವುದೂ ಕೂಡ ಮಾಡಿಸಿಲ್ಲ, ಎಲ್ಲ ಕಡೆ ನೋ ಅನ್ನೋದನ್ನು ಆಪ್ಷನನ್ನು ಬರೆದಿದ್ದೀನಿ. ಮುಂದಿನ ಪ್ರಶ್ನೆ, ಟ್ಯೂಷನ್ ಫೀಸ್, ನಿಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಶಾಲೆಗೆ ಅಥವಾ ಕಾಲೇಜಿಗೆ ಕಟ್ಟಿರುವಂಥ ರಶೀದಿ ಇದ್ದರೆ ಅದು ಎಷ್ಟು ಹಣವನ್ನು ನೀವು ಕಟ್ಟಿದಿರಿ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಹೌಸಿಂಗ್ ಲೋನ್ ಏನಾದರೂ ಇದ್ದರೆ ಅದರ ವಾರ್ಷಿಕ ಬಡ್ಡಿ ಎಷ್ಟಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇವೆರಡು ಏನಕ್ಕೆ ಅಂದರೆ ಟ್ಯಾಕ್ಸ್ ಫ್ರೀ ಆಗುತ್ತೆ ನಮಗೆ, ಹಾಗಾಗಿ ಇವೆರಡು ತೋರಿಸ್ಬೇಕಾಗತ್ತೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೆ ಅದರ ರಶೀದಿಯ ಪ್ರಕಾರ ನೀವು ಎಷ್ಟು ಹಣವನ್ನು ಕಟ್ತಿದ್ದೀರಿ ಅನ್ನೋದನ್ನು ಇಲ್ಲಿ ತೋರಿಸಿ. ನೆಕ್ಸ್ಟ್ PLI ಏನಾದರೂ ಕಟ್ತಾ ಇದ್ರೆ ಅದ್ರ ವಾರ್ಷಿಕ ಎಷ್ಟು ಹಣವನ್ನು ಕಟ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ತೋರಿಸಿ. ನೆಕ್ಸ್ಟ್ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಯೋಜನೆ ಏನಾದರೂ ಮಾಡಿಸಿದ್ರೆ ವಾರ್ಷಿಕ ಎಷ್ಟು ಹಣವನ್ನು ಕಟ್ತಾ ಇದ್ದೀರಿ ಅನ್ನೋದನ್ನ ಇಲ್ಲಿ ತೋರಿಸಿ. ಹಾಗೆ NPS ಶಿಕ್ಷಕರಿಗಾಗಿ ವಾರ್ಷಿಕ ಎಷ್ಟು ಹಣವನ್ನು ಕಟ್ಟಾಗ್ತಿದೆ ಅನ್ನೋದೇನಾದರೂ ಇದ್ದರೆ ಅದು ಎಷ್ಟು ಹಣ ಅನ್ನೋದನ್ನು ಇಲ್ಲಿ ತೋರಿಸಿ. ಸ್ಥಗಿತ ಅಥವಾ ಸ್ಟ್ಯಾಗ್ನೇಷನ್ ವೇತನ ಇದ್ದರೆ ಅದರ ವಿವರ ಅಂತಿದೆ. ಸರ್ವಿಸ್ ಎಂಡಲ್ಲಿದ್ದವರಿಗೆ ಸ್ಟ್ಯಾಗ್ನೇಷನ್ ಅಂದರೆ ವೇತನ ಇಂಕ್ರಿಮೆಂಟ್ ಸಿಗೋದು ಸ್ಟಾಪ್ ಆಗಿರುತ್ತೆ, ಅವರು ಇಲ್ಲಿ ತೋರಿಸ್ಕೊಳ್ತಾರೆ. ಅವರಿಗಾಗಿ ಈ ಆಪ್ಷನನ್ನು ಬಿಡಲಾಗಿದೆ. ನೋಂದಾಯಿತ ಸಂಸ್ಥೆಗೆ ಯಾವ್ದಾದ್ರು ದಾನವನ್ನು ಕೊಟ್ಟಿದ್ದಾಗಿದ್ರೆ, ಡೊನೇಷನ್ಸನ್ನು ಕೊಟ್ಟಿದ್ರೆ ಅದನ್ನು ಇಲ್ಲಿ ತೋರಿಸಬಹುದು. ಕೊನೆಯದಾಗಿ ಬ್ಯಾಂಕಿನ ಹೆಸರು, IFSC ಕೋಡ್, ನಿಮ್ಮ ಅಕೌಂಟ್ ನಂಬರನ್ನು ಬರೆಯಿರಿ. ಇದಿಷ್ಟಾಯಿತು ಅಂದರೆ ಕೊನೆಗೆ ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಟ್ರಿ ಅಂದರೆ ಅಲ್ಲಿಗೆ ನೀವು ಗೂಗಲ್ ಫಾರ್ಮನ್ನು ಪೂರ್ತಿ ತುಂಬಿದ ಹಾಗೆ ಆಗತ್ತೆ. ಈ ರೀತಿಯಲ್ಲಿ ನೀವುಗಳು ಗೂಗಲ್ ಫಾರ್ಮನ್ನು ಭರ್ತಿ ಮಾಡಿದರೆ ಸಾಕು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಆದಾಯ ತೆರಿಗೆ ಮರುಪಾವತಿಗೆ ಅರ್ಜಿ ನಮೂನೆಯನ್ನು ಸಿದ್ಧ ಮಾಡಿ ಕೊಡಲಾಗುವುದು.
ಶಿಕ್ಷಕರ ಒಳಿತಿಗಾಗಿ ಕಾಲಕಾಲಕ್ಕೆ ಉತ್ತಮ ಸೇವೆಯನ್ನು ಒದಗಿಸುತ್ತಾ ಬರುತ್ತಿರುವ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.